ಓಕೆ, ಈ ಬಗ್ಗೆ ಮಾತಾಡೋದಕ್ಕೆ ಇಬ್ಬರು ಅತಿಥಿಗಳು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಹಿರಿಯ ತಜ್ಞ ವೈದ್ಯರಾದಂಥ ಡಾಕ್ಟರ್ ಜಿ.ಬಿ. ಸತ್ತೂರ್ ಅವರು ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅದೇ ರೀತಿ ಹಿರಿಯ ಆಹಾರ ತಜ್ಞರಾದಂಥ ಡಾಕ್ಟರ್ ರಾಧೇಶ್ಯಾಮ್ ನಾಯಕ್ ಇಬ್ಬರು ಕೂಡ ನಮ್ಮೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್, ತಮ್ಮ ಇಬ್ಬರಿಗೂ ಕೂಡ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ರಾಧೇಶ್ಯಾಮ್ ನಾಯಕ್ ಅವ್ರನ್ನ ಮಾತಾಡ್ಸೋದಕ್ಕೆ ಇಷ್ಟಪಡ್ತೀನಿ. ಈ ಹಿರಿಯ ಆಹಾರ ತಜ್ಞರು. ಸರ್, ಈಗ ಮೊಟ್ಟೆ ಅನ್ನೋದು ತುಂಬ ಕೋಲಾಹಲವನ್ನೇ ಎಬ್ಬಿಸಿದೆ ಸರ್. ಪ್ರತಿಯೊಬ್ಬರಿಗೂ ಇರುವಂಥ ಪ್ರಶ್ನೆ ಮೊಟ್ಟೆ ತಿನ್ಬೇಕಾ ಬೇಡವಾ ಅಂತ. ಯಾಕೆಂದರೆ ಈಗಾಗಲೇ ಎಗೋಸ್ ಅನ್ನುವಂಥ ಕಂಪನಿಯ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿರೋದ್ರಿಂದ ಯಾವ ಮೊಟ್ಟೆ ನೋಡಿದ್ರೂ ಕೂಡ ಜನ ಭಯಪಡುವಂತಹ ಪರಿಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ಸರ್, ತಮ್ಮಿಂದ ಒಂದು ಅಶ್ಯೂರೆನ್ಸ್, ಮೊಟ್ಟೆ ತಿನ್ಬೇಕಾ ಬೇಡವಾ? ನಾನು ಆಹಾರ ತಜ್ಞ ಅಲ್ಲ, ಕ್ಯಾನ್ಸರ್ ತಜ್ಞ. ಸಾರಿ ಸರ್, ಕ್ಯಾನ್ಸರ್ ತಜ್ಞ. ಈ ಎರಡು ವಸ್ತುಗಳು, ರಾಸಾಯನಿಕ ವಸ್ತುಗಳು, ನೈಟ್ರೋಫ್ಯೂರಾನ್ ಮತ್ತೆ ನೈಟ್ರೋ ಇಮಿಡಾಜೋಲ್, ಇದು ಸುಮಾರು ವರ್ಷ ಸ್ವಲ್ಪ ಕ್ವಾಂಟಿಟೀಸ್ ಅಲ್ಲೇ ಹೋಗ್ತಾ ಇದ್ರೆ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇದೆ. ಬಟ್ ಕ್ಯಾನ್ಸರ್ ಆಕ್ಚುಲಿ ಬರೋದು ಬಹಳ ವರ್ಷ ಯೂಸ್ ಮಾಡ್ಬೇಕು, ಆವಾಗ ಮಾತ್ರ ಬರೋ ಸಾಧ್ಯತೆ. ಬಟ್ ಇದು ಸ್ಮೋಕಿಂಗು, ಆಲ್ಕೋಹಾಲು ಅಂತ ಅಷ್ಟು ಈಸಿಯಾಗಿ ಕ್ಯಾನ್ಸರ್ ಬರಲ್ಲ ಈ ವಿಷಯಗಳಲ್ಲಿ. ನಾವು ಬೇರೆ ಎಲ್ಲ ಇದನ್ನು ಆಹಾರ ಪದಾರ್ಥಗಳನ್ನ ನೋಡಿದ್ರೆ ಮೊಟ್ಟೆ ಒಂದೇ ಅಲ್ಲ, ನಾವು ತಿನ್ನೋ ತರಕಾರಿ, ತಿನ್ನೋ ಹಣ್ಣು ಮತ್ತೆ ಮಾಂಸ ಎಲ್ಲಾದ್ರಲ್ಲೂ ಕಂಟಾಮಿನೇಷನ್ ಬರ್ತಾ ಇದೆ. ಸೊ ಈಗ ನಾವು ಹುಷಾರಾಗಿರ್ಬೇಕು. ಅದು ಐ ಥಿಂಕ್ ಇದು ನಮ್ಮ ಇಂಡಿವಿಜುವಲ್ ಕೈಲಿ ಇಲ್ಲ, ಇದು ಗವರ್ಮೆಂಟ್ ಲೆವೆಲ್ ಅಲ್ಲಿ ಅವರು ಬಹಳ ಸ್ಟ್ರಿಕ್ಟ್ ಆಗಿ ಲೆವೆಲ್ಸ್ ಮಾಡೋದು, ಸೇಫ್ಟಿ ಲೆವೆಲ್ ನ ಎನ್ಫೋರ್ಸ್ ಮಾಡೋದು, ಇದನ್ನೆಲ್ಲ ಮಾಡಿದ್ರೆ ಐ ಥಿಂಕ್ ಜನಗಳಿಗೆ ಉಪಯೋಗ ಆಗುತ್ತೆ ಅಂತ ಕಾಣಿಸುತ್ತೆ. ಬಟ್ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಎಲ್ಲಾ ಆಹಾರದಲ್ಲೂ ಇದೆ. ಈಗ ಯಾವ ಆಹಾರ ತಿನ್ನೋದು, ಯಾವ್ದು ಬಿಡೋದು ಅನ್ನೋದು ಕಷ್ಟ ಆಗ್ಬಿಟ್ಟಿದೆ. ಸರ್, ಈಗ ಏನು ಅಂತಂದರೆ, ಈಗ ನಾವು ಬೆಳೆಯುವಂಥ ಬೆಳೆಗಳಲ್ಲಿ ಸರ್, ನಾವು ರಾಸಾಯನಿಕಗಳನ್ನು ಬಳಸೋದು ಇವೆಲ್ಲವೂ ಕೂಡ ಕಲಬೆರಕೆ ಮಾಡುವಂತಹ ಆಸ್ಪದಗಳಿದ್ದಂಥ ಸಂದರ್ಭದಲ್ಲಿ ಕಲಬೆರಕೆ ಮಾಡಿಬಿಡ್ತೀವಿ. ಆದರೆ ಮೊಟ್ಟೆ ಅನ್ನೋದ್ರಲ್ಲಿ ಕಲಬೆರಕೆ ಮಾಡೋದಕ್ಕೆ ಕಷ್ಟ ಅನ್ನುವಂಥದ್ದು ಒಂದು ಸಾರ್ವತ್ರಿಕವಾಗಿ ಇರೋ ಅಭಿಪ್ರಾಯ. ಯಾಕೆ ಅಂದರೆ ಆ ಒಂದು ಮೊಟ್ಟೆ ಇರುವಂತಹ ಆಕಾರ, ಯಾಕೆಂದರೆ ಅದಕ್ಕೆ ಹೊರಗಡೆ ಇರುವಂತಹ ಶೆಲ್, ಅದರೊಳಗಡೆ ನೀವು ಏನಾದರೂ ಆ್ಯಡ್ ಮಾಡೋಕ್ಕೂ ಆಗೋದಿಲ್ಲ. ಹೀಗಾಗಿ ಇಟ್ ಈಸ್ ಆಸ್ ಪ್ಯೂರ್ ಲೈಕ್ ದಟ್. ಅಂದ್ರೆ ಅದು ತುಂಬಾ ಯಾವುದೇ ರೀತಿಯಂತ ಕಲಬೆರಕೆಗೆ ಆಸ್ಪದವಿಲ್ಲದೆ ಇರುವಂತ ಆಹಾರ ಪದಾರ್ಥ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಅದ್ರೊಳಗೂ ಕೂಡ ಈ ರೀತಿಯಾದಂಥ ರಾಸಾಯನಿಕಗಳು ಸೇರುವಂತಹ ಸಾಧ್ಯತೆ ಇದೆ ಅಂದ್ರೆ ಅದು ಒಂದ್ ಸ್ವಲ್ಪ ಭಯ ಹುಟ್ಟಿಸುತ್ತೆ ಸರ್ ಜನರಿಗೆ. ಹೌದು ಹೌದು. ಈಗ ನಾವು ಕೋಳಿಗೆ ಆಹಾರ ಹಾಕುವಾಗ ಅದ್ರಲ್ಲಿ ನಾವು ಆಂಟಿಬಯೋಟಿಕ್ಸ್ ಹಾಕಿದ್ರೆ, ಕೆಮಿಕಲ್ಸ್ ಹಾಕಿದ್ರೆ, ಅದ್ರ ಆಹಾರನೇ ಇದ್ರ ಒಳಗಡೆ ಹೋಗೋದ್ರಿಂದ ಮೊಟ್ಟೆ ಒಳಗೂ ಅದ್ರ ಅಂಶ ಬಂದೇ ಬರುತ್ತೆ. ಸೊ ನಾವು ಕೋಳಿನ ಯಾವ ರೀತಿನೇ ಸಾಕ್ತಾ ಇದೀವಿ ಅನ್ನೋದನ್ನು ಗವರ್ಮೆಂಟ್ ರೆಗ್ಯುಲೇಟ್ ಮಾಡ್ಬೇಕಾಗತ್ತೆ ಫಸ್ಟ್. ಈ ಮೊಟ್ಟೆಗಿಂತ ಪ್ರಾಬ್ಲಮ್ ಇದನ್ನ ಸಾಲ್ವ್ ಮಾಡಕ್ಕೆ ಕೋಳಿ ಸಾಗಾಣಿಕೆ ಸರಿಯಾಗಿ ಮಾಡ್ಬೇಕು, ಅದರ ಗುಣಮಟ್ಟ ಇವ್ರು ಹೆಚ್ಚಿಸ್ಬೇಕು, ಅವ್ರಿಗೆ ಏನೇನು ಆಹಾರ ಕೊಡ್ಬೋದು ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಅವ್ರಿಗೆ ಹೇಳ್ಬೇಕಾಗತ್ತೆ. ಇದನ್ನ ಎನ್ಫೋರ್ಸ್ ಮಾಡದೇ ಇದ್ದಾಗ ಮೊಟ್ಟೆನೆ ಅನಲೈಸ್ ಮಾಡಿ ಏನು ಉಪಯೋಗ ಇಲ್ಲ. ನಾವ್ ಈ ಮೊಟ್ಟೆ ಮಾತ್ರ ಅಲ್ಲ, ಬೇರೆ ಯಾವ ಮೊಟ್ಟೆ ನೋಡಿದ್ರು ಈ ಇರುವಂತ ಸಾಧ್ಯತೆ ಬಹಳ ಇದೆ ಅಂತ ಅನ್ಸುತ್ತೆ ನನಗೆ. ಆಲ್ ರೈಟ್. ಡಾಕ್ಟರ್ ಜಿ.ಬಿ. ಸತ್ತೂರ್ ಸರ್, ಈ ಒಂದು ಏನು ಈ ನೈಟ್ರೋಫ್ಯೂರಾನ್ಗಳು ಅಂತ ಮಾತಾಡ್ತಾರಲ್ಲ ಸರ್, ಇದು ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಪ್ಯಾರಾಸಿಟಿಕ್ ಏಜೆಂಟ್ ಅಂತ ಹೇಳ್ತಾರೆ ಸರ್. ಅದರ್ವೈಸ್ ಆಲ್ಸೋ ನಮ್ಮಲ್ಲಿ ಏನಾದರೂ ಈ ರೀತಿಯಾದಂತಹ ಸೋಂಕುಗಳಾದಂತಹ ಸಂದರ್ಭದಲ್ಲಿ ಸರ್ ನಾವು ಕೂಡ ಇದೇ ಆಂಟಿಬಯೋಟಿಕ್ಸ್ ಅನ್ನ ಸೇವನೆ ಮಾಡ್ತೀವ ಸರ್ ಮನುಷ್ಯರು? ಚೆನ್ನಾದ ಪ್ರಶ್ನೆ ಕೇಳಿದ್ದೀರಿ. ಇಲ್ಲ, ದೀಸ್ ಆರ್ ಬ್ಯಾಂಡ್ ಕೆಮಿಕಲ್ಸ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಇದನ್ನ ಇವು ಬ್ರ್ಯಾಂಡ್ ಕೆಮಿಕಲ್ಸ್ ಇವು. ಆಮೇಲೆ ಎಸ್ಪೆಷಲಿ ಈಗ ನಮ್ದು FSSAI ಏನಿದೆ, ಫುಡ್ ಸೇಫ್ಟಿ ಆಫ್ ಇಂಡಿಯಾ, ಅದರಲ್ಲಿ ಏನಿದೆ ವೆಸ್ಟ್ ಅಲ್ಲಿ ಅಮೆರಿಕ ಆಯ್ತು, ಜರ್ಮನಿ ಆಯ್ತು, ದೇರ್ ಇಸ್ ಎ ಜೀರೋ ಟಾಲರೆನ್ಸ್ ಫಾರ್. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಸೊ ಫಾರ್ಮರ್ ಅಲ್ಲಿ ಏನೋ ಸ್ಯಾಂಪಲ್ ತಗೊಂಡಿದಾರ,
ಅಲ್ಲಿ ಪೆಸ್ಟಿಸೈಡ್ ಫಾರ್ಮ್ ಆಯ್ತು, ಅಥವಾ ಅಲ್ಲೇ ಚಿಕ್ ಫೀಡ್ ಆಯ್ತು. ಸೊ ಇವು ಎಲ್ಲಾನು ಈಗ ನೀವೇ ಹೇಳಿದ್ರಲ್ಲ, ಐಸ್ ಆರ್ ಓಪನ್ಡ್ ಅಂತ ಹೇಳಿ, ಹಂಗಾಗಿದೆ ಇದು. ಈ ಬೇಸಿಕ್ ಕೂಡ ಇದು ಹೋಗ್ಬೇಕಾಗ್ತದೆ, ನಂಬರ್ 1. ಸೆಕೆಂಡ್, ದಿ ಎಗ್ಸ್ ಡು ನಾಟ್ ಕಾಸ್ ಕ್ಯಾನ್ಸರ್. 2022 ಅಲ್ಲಿ ಮೆಟಾ ಅನಾಲಿಸಿಸ್ ಅಂತೇವೆ ನಾವು, ಥೌಸಂಡ್ಸ್ ಅಂಡ್ ಟೆನ್ಸ್ ಆಫ್ ಥೌಸಂಡ್ಸ್ ಆಫ್ ಪೇಷಂಟ್ಸ್ ಸ್ಟಡಿ ಮಾಡಿದ್ರು. ಅದರಲ್ಲಿ ಹೈ ಕನ್ಸಂಪ್ಷನ್ ಆಫ್ ಎಗ್, ಹೈ ಕನ್ಸಂಪ್ಷನ್ ಅಂದ್ರೆ ಏನು, ವಾರಕ್ಕೆ 10ರಿಂದ 12ಕ್ಕಿಂತ ಹೆಚ್ಚು ಎಗ್ ತಿಂದ್ರೆ ಸ್ವಲ್ಪ ಕ್ಯಾನ್ಸರಿನಿಂದ ಸಾಯುವಂತ ರಿಸ್ಕ್ ಇದೆ, ಕ್ಯಾನ್ಸರ್ ಆಗ್ತದ ಅಂತ ಹೇಳಿ. ಕ್ಯಾನ್ಸರಿಗೆ ಕಾರಣ ಅದಕ್ಕೆ ಯೂಸ್ ಮಾಡೋದಂತ ಪಾಮ್ ಆಯಿಲ್ ಯೂಸ್ ಮಾಡಿದೀರಾ, ನೀವು ಎಗ್ ಮೇಲೆ 4 ಇಂಚ್ ಎಣ್ಣೆ ನಿಲ್ಲಿಸಿದೀರಾ, ಸೊ ಇವೆಲ್ಲ ಕೌಂಟ್ ಆಗತ್ತೆ. ಸೊ ಕ್ವಶನ್ ಇಸ್, ಡಸ್ ಎಗ್ ಕಾಸ್ ಕ್ಯಾನ್ಸರ್? ನೋ. ಈಗ ಕಾಂಟ್ಯಾಮಿನೆಂಟ್ ನೀವೇನ್ ಚೆನ್ನಾಗಿ ಹೇಳಿದ್ರಿ, ನೈಟ್ರೋಫಿರಾನ್ ಅಂಡ್ ನೈಟ್ರೋಇಮಿಡಾಜಾಲ್ ಅಂಡ್ ಇಟ್ಸ್ ಮೆಟಬಲೈಟ್ ಎವೋಸೆಟ್, ಎಸ್, ದೀಸ್ ಆರ್ ಟಾಕ್ಸಿಕ್. DNA ಅಂತ ಇರುತ್ತೆ. DNA ಇಸ್ ಅವರ್, ನಾವು ಗೊತ್ತು ಮಾಡ್ಕೊಳ್ಳೋದು DNA ದಿಂದ ಇನ್ನೊಬ್ಬರ ಬಗ್ಗೆ. ಅವರ್ DNA ಇಸ್ ಥ್ರೂ ಅವರ್ ಜೀನ್ಸ್. ಸೊ DNA ಡ್ಯಾಮೇಜ್ ಮಾಡುತ್ತೆ ಇದು. ಇಟ್ ಡ್ಯಾಮೇಜಸ್ ದ DNA ಅಂಡ್ ಲೀಡ್ಸ್ ಟು ಕ್ಯಾನ್ಸರ್. ಯಾವ